ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಎಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು. ಆಲ್ರೆಡಿ ಮಂಗಳೂರು ARO ಅಭ್ಯರ್ಥಿಗಳು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು, ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು, ಮೆಡಿಕಲ್ ಕ್ಲಿಯರ್ ಮಾಡಿ ಅದರ ಜೊತೆಗೆ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ತಾನೇ ಜಸ್ಟ್ ಪ್ರತಿಯೊಬ್ಬರಿಗೆ ಕೂಡ ಮೇಲ್ದಲ್ಲಿ ಮೆಸೇಜ್ ಅನ್ನ ಬರ್ತಾ ಇದೆ. ಸರ್, ಮಂಗಳೂರು ARO ಇಂದ ಈ ತರದ ಮೆಸೇಜ್ ಬಂದಿದೆ ಸರ್. ಇದು ಸಾಕಷ್ಟು ಜಾಸ್ತಿ ಆಗಿರ್ತಕ್ಕಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಏನಂತ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮತ್ತು ಮೆಸೇಜ್ ಗಳ ಮೂಲಕ ಪ್ರತಿಯೊಬ್ಬರು ಕಾಲ್ ಅನ್ನು ಪಿಕ್ ಮಾಡಕ್ ಆಗ್ಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಮಂಗಳೂರು ARO ಕ್ಕೆ ಕಾಲ್ ಮಾಡಿಬಿಟ್ಟು, ಸೊ ಮಂಗಳೂರು ARO ರಿಕ್ರೂಟ್ಮೆಂಟ್ ಏನು ಆಫೀಸ್ ಇದೆಯಲ್ಲ ಅಲ್ಲಿಗೆ ಕಾಲ್ ಮಾಡಿಬಿಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಈಗ ತಾನೇ ಜಸ್ಟ್ ನಮ್ಮ ಸಂಸ್ಥೆ ಇರ್ತಕ್ಕಂಥ ಒಂದು ವಿದ್ಯಾರ್ಥಿದು, ಸೊ ಅವಂಗೂ ಕೂಡ ಮೆಸೇಜ್ ಇದೇ ತರನಾಗಿ ಬಂದಿತ್ತು. ಸೊ ಮಾರ್ನಿಂಗ್ ಇಂತ ಟೆನ್ಷನ್ ಮಾಡ್ಕೋತಾ ಇದ್ದ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಹೇಳಿ ಸರ್ ಅಂತ ಹೇಳಿ. ಸೊ ಅವ್ರದ್ದು RMDS ನಂಬರ್ ಅನ್ನ ತಗೊಂಡ್ಬಿಟ್ಟು ಅಲ್ಲಿ ಕಾಲ್ ಮಾಡಿಬಿಟ್ಟು ನಾ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡಿದೀನಿ. ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಯಾರು ಕೂಡ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಪ್ರತಿಯೊಬ್ಬರ ಜಿಮೇಲ್ ಅನ್ನ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಜಿಮೇಲ್ಗೆ ಯಾವ ತರ ಮೆಸೇಜ್ ಬಂದಿದೆ ಅಂತ ನಾ ತೋರಿಸಿ ನೋಡ್ಕೊಡ್ರಿ. ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಮಂಗಳೂರು ರಿಕ್ರೂಟ್ ಏನ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದ ಪತ್ರದ ಕನ್ನಡ ಆವೃತ್ತಿಯನ್ನು ಕೆಳಗೆ ನೀಡಲಾಗಿದೆ ಅಂತ ಪ್ರತಿ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಟೋಟಲಿ ಒಂದು 8 ಪೇಜ್ ಆಗ್ಬೋದು ಅದು. ಸೊ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ನೀವು ಯಾರೆಲ್ಲ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿಲ್ಲ, ಸೊ ಯಾರೆಲ್ಲ ನೀವು ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಅಕಸ್ಮಾತ್ ನೋಡ್ಕೊಡ್ರಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಲಾರಂತ ಅಭ್ಯರ್ಥಿಗಳು, ಅದರ ಜೊತೆಗೆ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಡೊಮೆನ್ಸಿಯಲ್, ನೆಕ್ಸ್ಟ್ ಅನ್ಮೆರಿಡ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್, ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಶನ್. ನೀವು ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿರತಕ್ಕಂತ ಪೊಲೀಸ್ ವೆರಿಫಿಕೇಶನ್ ಏನಾದ್ರು ಕೊಟ್ಟಿದ್ರಿಯಪ್ಪ ಅಂದ್ರೆ ಅದ್ರ ಜೊತೆಗೆ ನೀವು ಕೋರ್ಟ್ ಅಫಿಡವಿಟ್ ಅನ್ನ ಕೊಡ್ಬೇಕಂತ ಹೇಳ್ತೀನಿ. ನನ್ನ ಕೋರ್ಟ್ ಅಫಿಡವಿಟ್ ಅಲ್ಲಿ ಏನ್ ತಪ್ಪುಗಳನ್ನ ಮಾಡಿದ್ರಪ್ಪ ಅಂದ್ರೆ, ಸರ್ ನಾವು ಹೋದ್ ಸರಿನೂ ಕೂಡ ರ್ಯಾಲಿಯನ್ನ ಅಟೆಂಡ್ ಆಗಿದ್ವಿ ಸರ್, ಅದಕ್ಕಿಂತ ಮುಂಚೆನೂ ಕೂಡ ರ್ಯಾಲಿಯನ್ನ ಅಟೆಂಡ್ ಆಗಿದ್ವಿ. ಆ ರ್ಯಾಲಿ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಸರ್ ಈ ಕೋರ್ಟ್ ಅಫಿಡವಿಟ್ ಅಲ್ಲಿ ಹಾಕಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೂಡ ಮೆಸೇಜ್ ಅನ್ನ ಹಾಕಿದ್ದಾರೆ. ಸೊ ಅವರು ಕೂಡ ಕೋರ್ಟ್ ಅಪ್ಡೇಟ್ ಅನ್ನ ಪ್ರತಿಯೊಂದು ಕೂಡ ನೀವು ಒಳ್ಳೆ ಹೊಸದನ್ನ ಮಾಡಿಸ್ಕೊಡ್ಬೇಕು. ಸೊ ಈ ಮೆಸೇಜ್ ಏನಿದೆ ಅಂತ ಹೇಳಿ ನೀವು ಕೂಡ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು. ಸರ್, ನನ್ನ RMDS ನಂಬರ್ ಅನ್ನ ರಿಕ್ರೂಟ್ಮೆಂಟ್ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಮೆಸೇಜ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅದು ರಿಕ್ರೂಟ್ಮೆಂಟ್ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ RMDS ನಂಬರ್ ಅನ್ನ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ ನೀವು ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳಿ. ಸೊ ನಮ್ಮ ವಿದ್ಯಾರ್ಥಿ ಒಂದು ಕಾಲ್ ಅನ್ನ ಮಾಡಿದ್ರಿ. ಸೊ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೇಳಿದ್ರೆ ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನೋಡ್ಕೊಳ್ರಿ. ನಾನು ಡೈರೆಕ್ಟ್ ಆಗಿ ನಮ್ಮ ವಿದ್ಯಾರ್ಥಿ ಅಂದ್ರೆ ನಮ್ಮ ಸ್ಟೂಡೆಂಟ್ RMDS ನಂಬರ್ ಅನ್ನ ಹೇಳಿದೆ ಅವ್ರಿಗೆ. ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, RMDS ನಂಬರ್ ಕೇಳಿದ ತಕ್ಷಣ ಅವ್ರ ನೇಮ್ ಹೇಳ್ತಾರೆ. ಸೊ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮ ಸರ್ ನೇಮು ಕರೆಕ್ಟ್ ಇದೆ ಏನೋ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಅದಾದ್ಮೇಲೆ ಫಸ್ಟ್ ಹೇಳೋದೇನಂದ್ರೆ, ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ರೆ ಅಥವಾ ಇಲ್ಲ ಅಂದ್ರೆ ನಡೀತದ. ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಇಲ್ಲ ಅಂದ್ರೆ ನಡೀತದ ಅಂತ ಇದ್ರು ಓಕೆ, ಇರಲಿಲ್ಲ ಅಂದ್ರೂ ನಡೀತದ. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಶನ್ ಇದ್ರಲಿಲ್ಲ. ಈ ವಿದ್ಯಾರ್ಥಿ ಪೊಲೀಸ್ ವೆರಿಫಿಕೇಶನ್ ಸಬ್ಮಿಟ್ ಮಾಡಿದ್ದ, ಆಲ್ರೆಡಿ ಸಬ್ಮಿಟ್ ಮಾಡಿದ್ದ, ಬಟ್ ಅದು ವ್ಯಾಲಿಡಿಟಿ ಮುಗಿದಿತ್ತು. ಪೊಲೀಸ್ ವೆರಿಫಿಕೇಶನ್ ಗೆ 1 ವರ್ಷ ಮಾತ್ರ ವ್ಯಾಲಿಡಿಟಿ ಇರ್ತದ. ಸೊ ಅದು ಪೊಲೀಸ್ ವೆರಿಫಿಕೇಶನ್ ರೀಸೆಂಟ್ ಆಗಿರುವಂತದ್ದು ಬೇಕಂತ ಹೇಳಿದಾರೆ. ನೆಕ್ಸ್ಟ್ ಅದರ ಜೊತೆಗೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಹೇಳಿದ್ದಾರೆ. ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಮ ಪಂಚಾಯತಿಯಲ್ಲಿ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗ್ರಾಮ ಪಂಚಾಯತಿದು ಕೂಡ ಸಿಗ್ತದೆ, ಅದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಕೂಡ ಹೇಳಿದ್ದಾರೆ. ಈ ವಿದ್ಯಾರ್ಥಿ ಏನ್ ಮಾಡಿದ್ದಾರೆ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಕೂಡ ಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಪ್ಯಾನ್ ಕಾರ್ಡ್ ಕೂಡ ಹೇಳಿದ್ದಾರೆ. ಸೊ ಪ್ಯಾನ್ ಕಾರ್ಡು ಕೂಡ ಕಂಪಲ್ಸರಿ ಆಗಿ ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅಫಿಡವಿಟ್ ಅಂದ್ರೆ ಅಫಿಡವಿಟ್ ಆಲ್ರೆಡಿ ಕೊಟ್ಟಿದ್ದ. ಇವನು ಏನ್ ಮಾಡಿದ ಅಂತಂದ್ರೆ ಮಿಸ್ಟೇಕ್, ಕೋರ್ಟ್ ಅಪ್ಡೇಟ್ ಅನ್ನು ಕೊಡುವಾಗ ಹೋದ್ ಸರಿ ನಾನು ರ್ಯಾಲಿ ಅಟೆಂಡ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಡ್ಯಾಶ್ ಇಟ್ಟಿದ್ದಾನೆ. ಸೊ ಡ್ಯಾಶ್ ಇಟ್ಟಿದ್ದು ತಪ್ಪು, ಯಾಕಂದ್ರೆ ಕೋರ್ಟ್ ಬಾಂಡ್ ಅನ್ನು ಎಲ್ಲಿ ಮಾಡಿಸಿದ್ರಲ್ಲ ಅಲ್ಲಿ ಮಿಸ್ಟೇಕ್ ಆಗಿದೆ. ಅಟೆಂಡ್ ಆಗಿಲ್ಲ ಹೋದ್ ಸರಿ ಎಲ್ಲಿ ರ್ಯಾಲಿ ಅಟೆಂಡ್ ಆಗಿಲ್ಲ ಅಂದ್ರೆ ನೋ ಅಂತ ಕೊಡ್ಬೇಕು, ಇಲ್ಲಾಂದ್ರೆ ನಿಲ್ ಅಂತ ಆಪ್ಷನ್ ಕೊಡ್ಬೇಕು. ಅಲ್ಲಿ ಡ್ಯಾಶ್ ಕೊಟ್ಟಿದ್ದಕ್ಕೆ ಮತ್ತೊಂದು ಕೋರ್ಟ್ ಅಫಿಡವಿಟ್ ಅನ್ನ ಮಾಡಿಸ್ಕೊಂಡು ಬರಕ್ ಹೇಳಿದಾರ. ಸೊ ಇವನ್ನೆಲ್ಲನೂ ಕೂಡ ಮಾಡಿಸ್ಕೊಂಡು ಹೋಗ್ಬೇಕಾ? ಇಲ್ಲ ಏನ್ ಮಾಡಿದಾರಪ್ಪ ಅಂದ್ರೆ, ಪ್ರತಿಯೊಬ್ರು ಕೂಡ ಅವರೊಂದೊಂದು ವಾಟ್ಸ್ಆಪ್ ನಂಬರ್ ಅನ್ನೇ ಕೊಟ್ಟಿದ್ದಾರೆ ನಿಮ್ಮ ಜಿಮೇಲ್ ದಲ್ಲಿ, ಇಲ್ಲ ಜಿಮೇಲ್ ಐಡಿ ಅನ್ನ ಕೊಟ್ಟಿದ್ದಾರೆ. ಸೊ ಮಂಗಳೂರು ARO ಅಂತ ಹೇಳಿ ಜಿಮೇಲ್ ಐಡಿ ಅನ್ನು ಕೊಟ್ಟಿದ್ದಾರೆ. ಆ ಜಿಮೇಲ್ ಐಡಿಗೆ ಈ ಪ್ರತಿ ಒಂದು ಲಿಸ್ಟ್ ಡಾಕ್ಯುಮೆಂಟ್ ಗಳನ್ನ ನಿಮ್ಮ RMDS ಹಾಕಿ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಜಿಮೇಲ್ಗೆ ಕೂಡ ಕೊಟ್ಟಿದ್ದಾರೆ ಅವರು. ಯಾವ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿ ಅದನ್ನ ತಗೊಂಡ್ಬಿಟ್ಟು ಅಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗಿಸಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಆನ್ಲೈನ್ ಸೆಂಟರ್, ಸೊ ಆನ್ಲೈನ್ ಸೆಂಟರ್ಗೆ ಆಗ್ಲಿಲ್ಲಪ್ಪ ಅಂದ್ರು ನಿಮ್ಮ ಮೊಬೈಲ್ ದಲ್ಲೇನೆ ಕರೆಕ್ಟ್ ಆಗಿ PDF ಅನ್ನ ಮಾಡ್ರಿ. ಪ್ರತಿ ಒಂದನ್ನು ಕೂಡ ನೀವೇನ್ ಮಾಡ್ಬೇಕು, PDF ಫೈಲ್ ಅನ್ನ ಮಾಡ್ಬೇಕು. ಸೊ PDF ಫೈಲ್ ನೋಡ್ಕೊಡ್ರಿ. ಟೋಟಲಿ 1 2 3 4 5 6 ಎಷ್ಟು 6 ಡಾಕ್ಯುಮೆಂಟ್ ಗಳಾಗಿರ್ಲಿ
ಸೊ ಸಫ್ರೇಟ್ ಆಗಿ ಆದ್ರೂ ಮಾಡ್ರಿ, ಪ್ರತಿಯೊಂದು PDF ಅನ್ನ ಸಫ್ರೇಟ್ ಫೈಲ್ ಆದ್ರೂ ಮಾಡ್ಬೋದು, ಇಲ್ಲ ಎಲ್ಲಾನು ಸೇರಿಸ್ಬಿಟ್ಟು ಒಂದೇ PDF ಅಲ್ಲಿ ಕೂಡ ನೀವು ಮಾಡಿದ್ರು ಕೂಡ ಇದರಲ್ಲಿ ನಡೀತದ. ಸೊ ಈ ತರ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಅವರು ಜಿಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಅದರ ಜೊತೆಗೆ ನಿಮ್ಗ ಏನು ಕಾಂಟ್ಯಾಕ್ಟ್ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ರಿ ಅಂತ ಹೇಳಿ ಆಲ್ರೆಡಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಕ್ಲಿಯರ್ ಆಗಿರ್ತಕ್ಕಂಥ ರೀಸೆಂಟ್ ಆಗಿರ್ತಕ್ಕಂಥದ್ದನ್ನ ಡಾಕ್ಯುಮೆಂಟ್ ಗಳನ್ನ ಪ್ರತಿಯೊಬ್ರು ಕೂಡ ನಿಮ್ಗೆ ಬೇಕಿದ್ರೆ ಕನ್ಫರ್ಮೇಶನ್ ಗೆ RMDS ನಂಬರ್ ಹೇಳ್ಬಿಟ್ಟು ಯಾವ ಡಾಕ್ಯುಮೆಂಟ್ ಗಳು ಬೇಕಾಗ್ತಾವ ಅಂತ ಹೇಳಿ AR ಕಾಲ್ ಮಾಡ್ರಿ. ಸೊ ನನಗೆ ಕಾಲ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ. ಅದು ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದಾರಪ್ಪ ಅಂದ್ರೆ May 30, ಇದೇ ತಿಂಗಳ May 30ನೇ ತಾರೀಕಿನವರೆಗಡೆ ಮಾತ್ರ ಅವಕಾಶ ಇರುತ್ತೆ. May 30 ವರೆಗಡೆ ಮಾತ್ರ ಇರ್ತೈತಿ. ಆದಷ್ಟು ಬೇಗನೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಡ್ರಿ. ಪ್ರತಿಯೊಂದು ಡಾಕ್ಯುಮೆಂಟ್ 2-3 ದಿನದಲ್ಲೇ ಕ್ಲಿಯರ್ ಆಗ್ತಾವ, ಏನು ತೊಂದರೆ ಇಲ್ಲ. ನಿಮ್ಗೆ ಲೇಟ್ ಆಗೋದು ಯಾವ್ದಪ್ಪ ಅಂದ್ರೆ ಡೊಮೆನ್ಸ್ ಅಲ್ಲೂ ಬಿಟ್ರೆ ಇವೆಲ್ಲ ಯಾವ್ದು ಕೋರ್ಟ್ ಅಪ್ಡೇಟ್ ಅಂಕಿ ರೀಸೆಂಟ್ ಆಗಿ ಆಗಿಂದಾಗೆ ಆಗುತ್ತಾ. ಪೊಲೀಸ್ ವೆರಿಫಿಕೇಶನ್ ಮಾತ್ರ ಲೇಟ್ ಆಗ್ಬೋದು. ಇವತ್ತ ನಾಳೆ ನೀವು ತಗ್ಸಕ್ ಕೊಟ್ಟಿರಪ್ಪ ಅಂದ್ರೆ ಅದು ಕೂಡ ಬೇಗನೆ ಒಂದು ವೀಕ್ ದಲ್ಲಿ ನಿಮ್ಗ ಅದು ಕೂಡ ಬರ್ತದ. ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ಬಿಟ್ಟು ಜಿಮೇಲ್ ಐಡಿಗೆ ಆದ್ರೂ ಸಬ್ಮಿಟ್ ಮಾಡ್ರಿ, ವಾಟ್ಸ್ಆಪ್ ನಂಬರ್ಗೆ ಆದ್ರೂ ಅವರಿಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ಸರ್ ಫೈನಲ್ ಮೆರಿಟ್ ಯಾವಾಗ ಬರ್ತದೆ ಅಂತ ಹೇಳಿ ಅದನ್ನು ಕೂಡ AR ಮುಖಾಂತರ ಕೇಳಿದೆ. ಮೇ ಎಂಡ್ ಅಂತ ಹೇಳ್ತಾ ಇದ್ರೆ ಅವ್ರು ಕೇಳಿದ್ರೆ. ಸೊ ಇದು ಯಾವುದೇ ತರ ತಲೆ ಕಟ್ಸ್ಕೊಳಕ್ ಹೋಗ್ಬಿಡ್ರಿ. May ಎಂಡ್ಕ್ಕೆ ನಿಮ್ ರಿಸಲ್ಟ್ ಬರುತ್ತೆ. ಫಸ್ಟ್ ಹೇಳೋದೇ ನಿಮ್ಗೆ ಅದೊಂದೇ ಅವರು. ಸೊ May ಎಂಡ್ಕ್ಕೆ ನಿಮ್ ರಿಸಲ್ಟ್ ಬರುತ್ತೆ. ಮೇ ಎಂಡ್ ಮಟ್ಟ ವೇಟ್ ಮಾಡ್ರಿ. ಫಸ್ಟ್ ಡಾಕ್ಯುಮೆಂಟ್ ಗಳನ್ನ ಎಲ್ಲನೂ ಕೂಡ ಸಬ್ಮಿಟ್ ಮಾಡ್ರಿ ಅಂತ ಹೇಳಿ ಇಷ್ಟನ್ನ ಮಾತ್ರ ಹೇಳ್ತಾರ. ಸೊ ಕನ್ನಡ ಬರೋದಿಲ್ಲ, ಸೊ ಹಿಂದಿಯಲ್ಲಿ ಬರ್ತದೆ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಹಿಂದಿ ಬರಲಿಲ್ಲಪ್ಪ ಅಂದ್ರೆ, ನಿಮ್ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಹಿಂದಿ ಬರ್ತಿತ್ತಪ್ಪ ಅಂದ್ರೆ ಅವ್ರ ಕಡೆ ಅಂತ ಕಾಲ್ ಮಾಡಿಸ್ಬಿಟ್ಟು ಸೊ ನಿಮ್ಮ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನೀವು ಯಾವ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಸೊ ಈ ವಿಡಿಯೋನ ಹೇಳ್ತಾ ಇದ್ರಲ್ಲ, ಯಾರೆಲ್ಲ ಮಂಗಳೂರು AR ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಎಲ್ಲಾನು ಕೂಡ ಫೈನಲ್ ಮೆರಿಟ್ಗೆ ಕಾಯ್ತಾ ಇದೆಯಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಜೈ ಹಿಂದ್ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕಿ. ಎಷ್ಟು ನಮ್ಮ ಮಂಗಳೂರು AR ವಿದ್ಯಾರ್ಥಿಗಳು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಪ್ರತಿ ಒಂದು ವಿದ್ಯಾರ್ಥಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಪ್ರತಿಯೊಬ್ಬರಿಗೆ ಕೂಡ ಮಾಹಿತಿ ಗೊತ್ತಾಗ್ಲಿ. ಎಷ್ಟೋ ವಿದ್ಯಾರ್ಥಿಗಳದ್ದು ಮೊಬೈಲ್ ಇರೋದಿಲ್ಲ, ವಾಟ್ಸ್ಆಪ್ ಫಾದರ್ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಂಡಿರ್ತಾರೆ, ಮದರ್ ಮೊಬೈಲ್ ನಲ್ಲಿ, ಅದ್ರ ಜೊತೆಗೆ ರೀಚಾರ್ಜ್ ಇರೋದಿಲ್ಲ. ಇಂಥ ಕಷ್ಟದಲ್ಲಿ ಕೂಡ ಇರ್ತಾರೆ, ಅವ್ರಿಗೆ ಸಹಾಯ ಮಾಡಿ. ನೋಡ್ ದೋಸ್ತ, ನಿನಗ ಜಿಮೇಲ್ ಮೆಸೇಜ್ ಬಂದೈತಿ, ನಿನಗೂ ಇದನ್ನ ಹೋಗಿ ಚೆಕ್ ಮಾಡ್ಕೊ ಅಂತ ಹೇಳಿ ಕಿಶಂದ ಪ್ಲೀಸ್ ಅವ್ಗೊಂದು ರಿಕ್ವೆಸ್ಟ್, ಈ ತರದ ಹೆಲ್ಪ್ ಮಾಡ್ರಿ. ಯಾಕಂದ್ರೆ ಸುಮ್ನೆ ಅವ್ನ್ಗೆ ಹೇಳಿಲ್ಲಪ್ಪ ಅಂದ್ರೆ ಅವನು ಕೂಡ ಬಿಟ್ಟಪ್ಪ ಅಂದ್ರೆ 30ನೇ ತಾರೀಕಿಗೆ ಡೇಟ್ ಕ್ಲೋಸ್ ಆಗುತ್ತಾ, ಮತ್ತೆ ಮುಂದೆ ಸಬ್ಮಿಟ್ ಮಾಡಕ್ ಅವಕಾಶ ಇರೋದಿಲ್ಲ. ಅಷ್ಟೊಳಗಡೆನೆ ಪ್ರತಿಯೊಬ್ರು ಕೂಡ ಸಬ್ಮಿಟ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಸೊ ಈ ತರದ ಅಪ್ಡೇಟ್ಗಳು ನಿಮ್ಗೆ ಸರಿ ಅನಿಸ್ತಾ ಇತ್ತು ಅಂದ್ರೆ, ಸೊ ಸಡನ್ ಆಗಿ ನಾನು ಪ್ರತಿಯೊಂದು ನನಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಸೈನಿಕರಾಗಬೇಕು. ಸೊ ಪ್ರತಿಯೊಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ಬೇಕು ಅನ್ನೋದೇ ನನ್ನ ಕ್ಲಿಯರಿಟಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಹಾಕಿದ್ರಿ, ಸರ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳಿ. ಯಾವ್ದು ಮಾಹಿತಿ ನನಗೆ ಗೊತ್ತಿರಲಾರ್ದೇನೆ ಆ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಮಾರ್ನಿಂಗ್ ಕಾಲ್ ಮಾಡ್ತಾ ಇದ್ರು. ಸೊ AR ಕಾಲ್ ಮಾಡಿಬಿಟ್ಟು ಕನ್ಫರ್ಮೇಶನ್ ಮಾಡ್ಕೊಂಡೇ ನಿಮ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಪಕ್ಕ 100% ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಈ ಸಾರಿ ಲಿಸ್ಟ್ ಅಲ್ಲಿ ಬಂದೇ ಬರ್ತೀರಿ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಲಿಸ್ಟ್ ಅಲ್ಲಿ ಬರ್ತೀನಿ ಅಂತ ಹೇಳಿ ಮುಂದೆ ಬರುವಂತ ಜೂನ್ 1ನೇ ತಾರೀಕಿನ ನಂತರ 15ನೇ ತಾರೀಕಿನವರೆಗಡೆ ಎಕ್ಸಾಮ್ ನಡೀತದಲ್ಲ, ಅದನ್ನ ನೆಗ್ಲಿಜಿಬಲ್ ಮಾಡಕ್ ಹೋಗ್ಬೇಡ್ರಿ. ಎಕ್ಸಾಮ್ಗೆ ಅದಕ್ಕೂ ಕೂಡ ಫೋಕಸ್ ಮಾಡ್ರಿ. ಇದು ಲಿಸ್ಟ್ ಬರುವಂಗ್ ಬರ್ತೈತಿ, ಇದನ್ನ ತಲೆಯನ್ ತೆಗೆದಾಕಿ ಅದ್ರ ಬಗ್ಗೆ ಮುಂದೆ ಬರುವಂತದನ್ನ ಫೋಕಸ್ ಅನ್ನ ಮಾಡ್ಕೊಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಒಂದು ಲೈಕ್ ಮಾಡ್ರಿ, ನಿಮ್ಗೆ ಅನಿಸಿರ್ತಕ್ಕಂಥ ಇಷ್ಟವಾಗಿರ್ತಕ್ಕಂಥ ಒಂದು ಕಮೆಂಟ್ ಅನ್ನಕ್ಕೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.